ಉತ್ತರ ಪ್ರದೇಶದ ಮಹಾಕುಂಭಮೇಳ ದಾಖಲೆಯ ಭಕ್ತರನ್ನ ತನ್ನತ್ತ ಸೆಳೆದಿತ್ತು. ಆದರೆ ಇದೇ ಕುಂಭಮೇಳದ ಬಗ್ಗೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ವ್ಯಂಗ್ಯವಾಡಿ ಕಿಡಿಕಾರಿದ್ರು. ಸದ್ಯ ಭಿನ್ನರಾಗವಾಡಿರುವಂತ ರಾಹುಲ್ಗೂ ಕೂಡ ಈಗ ಕೇಸರಿ ಪಡೆಯ ನಾಯಕ ಬಿಸಿ ಮುಟ್ಟಿಸಿದ್ದಾರೆ. ಕುಂಭಮೇಳದ ಬಗ್ಗೆ ರಾಹುಲ್ ಭಿನ್ನರಾಗ. ರಾಹುಲ್ ರಾಗಕ್ಕೆ ತರುಣ್ ಚುಗ್ ಬ್ರೇಕ್. ಹೌದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಇದು ಉತ್ತರ ಪ್ರದೇಶದ ಆದಾಯ ಸೇರಿ ಹಲವು ವಿಶೇಷತೆಗಳಿಗೂ ಸಾಕ್ಷಿಯಾಗಿತ್ತು. ಆದರೆ ಇದೇ ಕುಂಭಮೇಳದ ಬಗ್ಗೆ ಕೆಲ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ರು. ಇದೇ ರಾಗವಾಡಿದ ರಾಹುಲ್ ಕೂಡ ಕುಂಭಮೇಳದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸದ್ಯ ರಾಹುಲ್ ಗಾಂಧಿಗೆ ಭಿನ್ನ ರಾಗಕ್ಕೆ ಬಿಜೆಪಿ ಬ್ರೇಕ್ ಹಾಕಿದೆ. ಮಹಾಕುಂಭಮೇಳದ ಕುರಿತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಹೇಳಿಕೆಯ ಕುರಿತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಕಿಡಿಕಾರಿದ್ದಾರೆ. ರಾಹುಲ್ ಹೇಳಿಕೆಯಲ್ಲಿನ ಸತ್ಯಾಸತ್ಯತೆಗಳನ್ನು ಹೊರಗೆಳೆಯುವ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭಾರತೀಯ ಸಂಸ್ಕೃತಿ ಹಾಗೇನೆ ಮಹಾಕುಂಭದಂತಹ ದೈವಿಕ ಸನಾತನ ಕಾರ್ಯಕ್ರಮವನ್ನು ಆಗಾಗ ಅವಮಾನಿಸಿದ್ದಾರೆ. ಈ ರೀತಿಯ ವಾಕ್ಚಾತುರ್ಯ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ನ ಸಿದ್ಧಾಂತದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಸ್ಪಷ್ಟಪಡಿಸುತ್ತೆ ಅಂತ ರಾಹುಲ್ ವಿರುದ್ಧ ತರುಣ್ ಚುಗ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. भारतीयता, भारत की संस्कृति और महाकुंभ जैसे एक दिव्य सनातन योजन का मान करते आए. असल में उन्हें भारतीयता पसंद ही नहीं है. तुष्टीकरण और वोट बैंक की राजनीति में इस प्रकार की बयानबाजी स्पष्ट कर रही है कि कांग्रेस पार्टी और मुस्लिम लीग की विचारधारा में कोई अंतर नहीं. ಇನ್ನು ರಾಹುಲ್ ಗಾಂಧಿ ಬೇರೆ ಯಾವುದೇ ಧರ್ಮದ ಕಾರ್ಯಕ್ರಮದಲ್ಲಿ ನಿರುದ್ಯೋಗದ ಪ್ರಶ್ನೆಯನ್ನ ಎತ್ತುತ್ತಿದ್ದಾರೆಯೇ? ಇದು ಅವರ ದ್ವಿಮುಖ ನೀತಿ ಮತ್ತು ಸನಾತನ ವಿರೋಧಿ ಚಿಂತನೆಗೆ ಸ್ಪಷ್ಟ ಉದಾಹರಣೆಯಾಗಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಗುಡುಗಿದರು. क्या राहुल गांधी जी कभी किसी दूसरे धर्म की यात्रा पर आपने बेरोजगारी वाला प्रश्न उठाया है? कभी उठाया है आपने? ये दोहरा मापदंड और सनातन विरोधी सोच का स्पष्ट उदाहरण है कि दूसरी यात्राओं पर केंद्र सरकार करोड़ों रुपए खर्चे, स्टेटों की सरकारें करोड़ों रुपए खर्चे, लेकिन कभी राहुल गांधी व कांग्रेस बेरोजगारी के साथ उन पर प्रश्न नहीं उठाती. और सनातन का महाकुंभ हो रहा है, भारत की संस्कृति का आयोजन हो रहा है. पूरा भारत एक साथ इकट्ठा होकर अखंड भारत की बात कर रहा है और आप प्रश्न उठा रहे हैं. दुर्भाग्यपूर्ण. ಒಟ್ಟಾರೆ ಕುಂಭಮೇಳದ ಬಗ್ಗೆ ವ್ಯಂಗ್ಯವಾಡಿದ ಕಾಂಗ್ರೆಸ್ ನಾಯಕರಿಗೆ ಹಾಗೇನೆ ರಾಹುಲ್ ಗಾಂಧಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಿಸಿ ಮುಟ್ಟಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಪ್ರದೇಶದ ಮಹಾಕುಂಭಮೇಳ ದಾಖಲೆಯ ಭಕ್ತರನ್ನ ತನ್ನತ್ತ ಸೆಳೆದಿತ್ತು. ಆದರೆ ಇದೇ ಕುಂಭಮೇಳದ ಬಗ್ಗೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ವ್ಯಂಗ್ಯವಾಡಿ ಕಿಡಿಕಾರಿದ್ರು. ಸದ್ಯ ಭಿನ್ನರಾಗವಾಡಿರುವಂತ ರಾಹುಲ್ಗೂ ಕೂಡ ಈಗ ಕೇಸರಿ ಪಡೆಯ ನಾಯಕ ಬಿಸಿ ಮುಟ್ಟಿಸಿದ್ದಾರೆ. ಕುಂಭಮೇಳದ ಬಗ್ಗೆ ರಾಹುಲ್ ಭಿನ್ನರಾಗ. ರಾಹುಲ್ ರಾಗಕ್ಕೆ ತರುಣ್ ಚುಗ್ ಬ್ರೇಕ್. ಹೌದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಇದು ಉತ್ತರ ಪ್ರದೇಶದ ಆದಾಯ ಸೇರಿ ಹಲವು ವಿಶೇಷತೆಗಳಿಗೂ ಸಾಕ್ಷಿಯಾಗಿತ್ತು. ಆದರೆ ಇದೇ ಕುಂಭಮೇಳದ ಬಗ್ಗೆ ಕೆಲ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ರು. ಇದೇ ರಾಗವಾಡಿದ ರಾಹುಲ್ ಕೂಡ ಕುಂಭಮೇಳದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸದ್ಯ ರಾಹುಲ್ ಗಾಂಧಿಗೆ ಭಿನ್ನ ರಾಗಕ್ಕೆ ಬಿಜೆಪಿ ಬ್ರೇಕ್ ಹಾಕಿದೆ. ಮಹಾಕುಂಭಮೇಳದ ಕುರಿತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಹೇಳಿಕೆಯ ಕುರಿತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಕಿಡಿಕಾರಿದ್ದಾರೆ. ರಾಹುಲ್ ಹೇಳಿಕೆಯಲ್ಲಿನ ಸತ್ಯಾಸತ್ಯತೆಗಳನ್ನು ಹೊರಗೆಳೆಯುವ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭಾರತೀಯ ಸಂಸ್ಕೃತಿ ಹಾಗೇನೆ ಮಹಾಕುಂಭದಂತಹ ದೈವಿಕ ಸನಾತನ ಕಾರ್ಯಕ್ರಮವನ್ನು ಆಗಾಗ ಅವಮಾನಿಸಿದ್ದಾರೆ. ಈ ರೀತಿಯ ವಾಕ್ಚಾತುರ್ಯ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ನ ಸಿದ್ಧಾಂತದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಸ್ಪಷ್ಟಪಡಿಸುತ್ತೆ ಅಂತ ರಾಹುಲ್ ವಿರುದ್ಧ ತರುಣ್ ಚುಗ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. भारतीयता, भारत की संस्कृति और महाकुंभ जैसे एक दिव्य सनातन योजन का मान करते आए. असल में उन्हें भारतीयता पसंद ही नहीं है. तुष्टीकरण और वोट बैंक की राजनीति में इस प्रकार की बयानबाजी स्पष्ट कर रही है कि कांग्रेस पार्टी और मुस्लिम लीग की विचारधारा में कोई अंतर नहीं.
ಇನ್ನು ರಾಹುಲ್ ಗಾಂಧಿ ಬೇರೆ ಯಾವುದೇ ಧರ್ಮದ ಕಾರ್ಯಕ್ರಮದಲ್ಲಿ ನಿರುದ್ಯೋಗದ ಪ್ರಶ್ನೆಯನ್ನ ಎತ್ತುತ್ತಿದ್ದಾರೆಯೇ? ಇದು ಅವರ ದ್ವಿಮುಖ ನೀತಿ ಮತ್ತು ಸನಾತನ ವಿರೋಧಿ ಚಿಂತನೆಗೆ ಸ್ಪಷ್ಟ ಉದಾಹರಣೆಯಾಗಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಗುಡುಗಿದರು. क्या राहुल गांधी जी कभी किसी दूसरे धर्म की यात्रा पर आपने बेरोजगारी वाला प्रश्न उठाया है? कभी उठाया है आपने? ये दोहरा मापदंड और सनातन विरोधी सोच का स्पष्ट उदाहरण है कि दूसरी यात्राओं पर केंद्र सरकार करोड़ों रुपए खर्चे, स्टेटों की सरकारें करोड़ों रुपए खर्चे, लेकिन कभी राहुल गांधी व कांग्रेस बेरोजगारी के साथ उन पर प्रश्न नहीं उठाती. और सनातन का महाकुंभ हो रहा है, भारत की संस्कृति का आयोजन हो रहा है, पूरा भारत एक साथ इकट्ठा होकर अखंड भारत की बात कर रहा है और आप प्रश्न उठा रहे हैं. दुर्भाग्यपूर्ण. ಒಟ್ಟಾರೆ ಕುಂಭಮೇಳದ ಬಗ್ಗೆ ವ್ಯಂಗ್ಯವಾಡಿದ ಕಾಂಗ್ರೆಸ್ ನಾಯಕರಿಗೆ ಹಾಗೇನೆ ರಾಹುಲ್ ಗಾಂಧಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಿಸಿ ಮುಟ್ಟಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಪ್ರದೇಶದ ಮಹಾಕುಂಭ ಮೇಳ ದಾಖಲೆಯ ಭಕ್ತರನ್ನ ತನ್ನತ್ತ ಸೆಳೆದಿತ್ತು. ಆದರೆ ಇದೇ ಕುಂಭಮೇಳದ ಬಗ್ಗೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ವ್ಯಂಗ್ಯವಾಡಿ ಕಿಡಿಕಾರಿದ್ರು. ಸದ್ಯ ಭಿನ್ನರಾಗವಾಡಿರುವಂತ ರಾಹುಲ್ಗೂ ಕೂಡ ಈಗ ಕೇಸರಿ ಪಡೆಯ ನಾಯಕ ಬಿಸಿ ಮುಟ್ಟಿಸಿದ್ದಾರೆ. ಕುಂಭಮೇಳದ ಬಗ್ಗೆ ರಾಹುಲ್ ಭಿನ್ನರಾಗ. ರಾಹುಲ್ ರಾಗಕ್ಕೆ ತರುಣ್ ಚುಗ್ ಬ್ರೇಕ್. ಹೌದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಇದು ಉತ್ತರ ಪ್ರದೇಶದ ಆದಾಯ ಸೇರಿ ಹಲವು ವಿಶೇಷತೆಗಳಿಗೂ ಸಾಕ್ಷಿಯಾಗಿತ್ತು. ಆದರೆ ಇದೇ ಕುಂಭಮೇಳದ ಬಗ್ಗೆ ಕೆಲ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ರು. ಇದೇ ರಾಗವಾಡಿದ್ದ ರಾಹುಲ್ ಕೂಡ ಕುಂಭಮೇಳದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸದ್ಯ ರಾಹುಲ್ ಗಾಂಧಿಗೆ ಭಿನ್ನ ರಾಗಕ್ಕೆ ಬಿಜೆಪಿ ಬ್ರೇಕ್ ಹಾಕಿದೆ. ಮಹಾಕುಂಭಮೇಳದ ಕುರಿತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಹೇಳಿಕೆಯ ಕುರಿತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಕಿಡಿಕಾರಿದ್ದಾರೆ. ರಾಹುಲ್ ಹೇಳಿಕೆಯಲ್ಲಿನ ಸತ್ಯಾಸತ್ಯತೆಗಳನ್ನು ಹೊರಗೆಳೆಯುವ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭಾರತೀಯ ಸಂಸ್ಕೃತಿ ಹಾಗೇನೆ ಮಹಾಕುಂಭದಂತಹ ದೈವಿಕ ಸನಾತನ ಕಾರ್ಯಕ್ರಮವನ್ನು ಆಗಾಗ ಅವಮಾನಿಸಿದ್ದಾರೆ. ಈ ರೀತಿಯ ವಾಕ್ಚಾತುರ್ಯ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ನ ಸಿದ್ಧಾಂತದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಸ್ಪಷ್ಟಪಡಿಸುತ್ತೆ ಅಂತ ರಾಹುಲ್ ವಿರುದ್ಧ ತರುಣ್ ಚುಗ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. भारतीयता, भारत की संस्कृति और महाकुंभ जैसे एक दिव्य सनातन योजना का मान करते आए. असल में उन्हें भारतीयता पसंद ही नहीं है. तुष्टीकरण और वोट बैंक की राजनीति में इस प्रकार की बयानबाजी स्पष्ट कर रही है कि कांग्रेस पार्टी और मुस्लिम लीग की विचारधारा में कोई अंतर नहीं. ಇನ್ನು ರಾಹುಲ್ ಗಾಂಧಿ ಬೇರೆ ಯಾವುದೇ ಧರ್ಮದ ಕಾರ್ಯಕ್ರಮದಲ್ಲಿ ನಿರುದ್ಯೋಗದ ಪ್ರಶ್ನೆಯನ್ನ ಎತ್ತುತ್ತಿದ್ದಾರೆಯೇ? ಇದು ಅವರ ದ್ವಿಮುಖ ನೀತಿ ಮತ್ತು ಸನಾತನ ವಿರೋಧಿ ಚಿಂತನೆಗೆ ಸ್ಪಷ್ಟ ಉದಾಹರಣೆಯಾಗಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಗುಡುಗಿದರು. क्या राहुल गांधी जी कभी किसी दूसरे धर्म की यात्रा पर आपने बेरोजगारी वाला प्रश्न उठाया है? कभी उठाया है आपने? ये दोहरा मापदंड और सनातन विरोधी सोच का स्पष्ट उदाहरण है कि दूसरी यात्राओं पर केंद्र सरकार करोड़ों रुपए खर्चे, स्टेटों की सरकारें करोड़ों रुपए खर्चे, लेकिन कभी राहुल गांधी व कांग्रेस बेरोजगारी के साथ उन पर प्रश्न नहीं उठाती. और सनातन का महाकुंभ हो रहा है, भारत की संस्कृति का आयोजन हो रहा है, पूरा भारत एक साथ इकट्ठा होकर अखंड भारत की बात कर रहा है और आप प्रश्न उठा रहे हैं. दुर्भाग्यपूर्ण. ಒಟ್ಟಾರೆ ಕುಂಭಮೇಳದ ಬಗ್ಗೆ ವ್ಯಂಗ್ಯವಾಡಿದ ಕಾಂಗ್ರೆಸ್ ನಾಯಕರಿಗೆ ಹಾಗೇನೆ ರಾಹುಲ್ ಗಾಂಧಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಿಸಿ ಮುಟ್ಟಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.